ಇದು ಗೌರ್ಮೆಂಟ್ ಮಾಡಿರೋದು ಬಂದು ಅವ್ರ ರೆವೆನ್ಯೂ ಇನ್ಕ್ರೀಸ್ ಮಾಡೋದ್ರಿಂದ, ಬಟ್ ಕನ್ಸ್ಯೂಮರ್ಸ್ ನಮಗೆ ಇದರಿಂದ ಇದಾಗ್ತಿದೆ. ಸೊ ಇದು ಮಲ್ಟಿಪಲ್ ಎಫೆಕ್ಟ್ಸ್ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್, ಅಲ್ಟಿಮೇಟ್ಲಿ ಎಲ್ಲ ಕಾಸ್ಟು ಇನ್ನು ಆಲ್ರೆಡಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಇನ್ನೂ ಹೋಗ್ತಾ ಹೋಗ್ತಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದ್ರೆ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಆದಷ್ಟು ಆಯಿಲ್ ಪ್ರೈಸಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇವ್ರಿಗೆ ಸ್ವಲ್ಪ ರೆವೆನ್ಯೂ ಸಿಗುತ್ತೆ. ಇವರು ಇನ್ಕ್ರೀಸ್ ಮಾಡಿರೋದು ರೀಸನ್ ಬಂದು ದೇ ನಾಟ್ ಗೆಟಿಂಗ್ ರೆವೆನ್ಯೂ. ಸೊ ದ ರೀಸನ್ ಇಸ್ ದಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಏನಾದರೂ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ ವಿಲ್ ಹ್ಯಾವ್ ದಟ್ ಪ್ರೆಷರ್ ಟು ಇನ್ಕ್ರೀಸ್, ಬಟ್ ಸ್ಟಿಲ್ ದೇ ಹ್ಯಾವ್ ಟು ವರ್ಕೌಟ್ ಅಷ್ಟೇ. ಅಂಡ್ ಇನ್ನೊಂದೇನಂದ್ರೆ, ಈ ಗ್ಯಾರಂಟಿ ಸ್ಕೀಮ್ಗಳು ತಂದ್ರಿಂದ ನಮ್ಮ ಸರ್ಕಾರದಲ್ಲಿ ಹಣ ಖಾಲಿ ಆಗ್ತಿದೆ. ಅದರಿಂದ ಅವ್ರು ಏನೋ ಒಂದು ಸೋರ್ಸ್ನ ಹುಡ್ಕೊಬೇಕು ಅಂತ ಎಲ್ಲದಕ್ಕೂ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ನ ಅಂತ. ಹಂಗೇನಿಲ್ಲ. ಫ್ರೀ ಬೀಸ್, ಐ ಆಮ್ ನಾಟ್ ಅಗೇನ್ಸ್ಟ್ ಫ್ರೀ ಬೀಸ್. ಬಿಕಾಸ್ ಎಲ್ಲರಿಗೂ ಇವಾಗ ತುಂಬ ಜನ ವೆಲ್ತ್ ಬಂದು ಒಂದೇ ಕಡೆ ಸಿಕ್ಕಿದೆ, ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ. ಸೊ ಎಷ್ಟೊಂದು ಬಡವರು ಇದ್ದಾರೆ. ಪಾವರ್ಟಿ ಇಂಡಿಯಾ ತಿರ್ಗಾ ಜಾಸ್ತಿ ಆಗಿದೆ. ಸೊ ಅದರಿಂದ ಎಲ್ಲರಿಗೂ ಈ ಥರ ಫ್ರೀ ಬೀಸ್ ನಾವು ಹೇಳ್ತೀವಿ, ಬಟ್ ಇದು ಸರ್ಕಾರ ಅದು ಸರ್ಕಾರಿ ಇದು ಹಣ ವೇಸ್ಟ್ ಆಗುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿ ಅದು ಯಾರು ಅಂಡರ್ ಪಾವರ್ಟಿಯಲ್ಲಿ ಇದ್ದಾರೆ ಅವ್ರಿಗೆ ತುಂಬ ಯೂಸ್ ಆಗ್ತಿದೆ. ಸೊ ಅದು ಒಳ್ಳೇದೇ. ಇವಾಗ ಪ್ರೈಸಸ್ನ ಕಮ್ಮಿ ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಸರ್ಕಾರ ಹಾಗಾದ್ರೆ? ಅದೇ ಕಾರ್ಪೊರೇಟ್ ಟ್ಯಾಕ್ಸಸ್ ರೈಸ್ ಮಾಡಬೇಕು. ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಬಡವ್ರಿಗೆ ಏನಿದೆಯೋ ಅದು ಲೈಕ್ ಕಡಿಮೆ ಮಾಡಬೇಕು. ಕಾರ್ಪೊರೇಟ್ ಟ್ಯಾಕ್ಸಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ ರೈಸಿಂಗ್ ದ ಪರ್ಸನಲ್ ಟ್ಯಾಕ್ಸ್ ರೇಟ್ಸ್, ದೇ ಹ್ಯಾವ್ ಟು ಇನ್ಕ್ರೀಸ್ ದ ಕಾರ್ಪೊರೇಟ್. ನೀವು ನೋಡಿದ್ರೆ 12% ಏನೋ ಫ್ಲ್ಯಾಟ್ ಇದೆ, ಬಟ್ ಅದು ರೈಸ್ ಮಾಡೇ ಇಲ್ಲ ಅವರು. ವೆರಾಸ್ ಪರ್ಸನಲ್ ಟ್ಯಾಕ್ಸ್ ಬಂದು ಲೈಕ್ ಇದಾಗ್ತಿದೆ, ಜಾಸ್ತಿ ಆಗ್ತಿದೆ. ಇಟ್ಸ್ ನಾಟ್ ರೆಡ್ಯೂಸಿಂಗ್. ಸೊ ಅದೇ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.